300cc double cylinder bike. So you can check this out. Look ಹೆಂಗಿದೆ ಡಬಲ್ ಸಿಲಿಂಡರ್. ಯಾರು ಇಲ್ಲ, ಯಾವ ತರ ಇದೆ, ಯಾರು ಇಲ್ಲ ಗುರು. ನಮ್ದು ಖುಷಿ ಎಲ್ಲ ಕಾಂಪ್ರೋ ಮಾಡಿ ಎಷ್ಟೆಲ್ಲ ಮಾಡ್ಬೇಕು ಗುರು. ಸೊ ಹೇಗಾಯ್ಸ್, ಅಸ್ಸಲಾಮು ಅಲೈಕುಮ್. ಸೊ ಗಾಡಿ ಅಂತೂ ನೋಡ್ಬಿಟ್ಟಿದ್ದೀರಾ ನೀವು. ಸೊ ನಾವು ಇವತ್ತು ಹೋಗ್ತಾ ಇರೋದು ರೈಡ್ ಬಂದುಬಿಟ್ಟು ನಮ್ಮ ಬೆನೆಲಿ 300i. ಸೊ ದಿಸ್ ಈಸ್ ಅನ್ 300cc ಡಬಲ್ ಸಿಲಿಂಡರ್ ಬೈಕ್. ಸೊ ಯು ಕ್ಯಾನ್ ಚೆಕ್ ದಿಸ್ ಔಟ್. ಲುಕ್ ಹೆಂಗಿದೆ ಡಬಲ್ ಸಿಲಿಂಡರು. ಸೊ ಇದಕ್ಕೆ ಒಂಥರ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸಾಸ್ಟ್ ಫಿಟ್ ಮಾಡಿದ್ರೆ ಸೈಕಿಗಿರುತ್ತೆ. ಆ್ಯಂಡ್ ಮುಂದೆ ಡಬಲ್ ಡಿಸ್ ಬ್ರೇಕು ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಬೈಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು, ಯಾವುದೋ ಕಾಂಪ್ರೋ ಮಾಡೋಂಗೆ ಇಲ್ಲ, ಆ ಲೆವೆಲ್ಗಿದೆ ಬೈಕು. ಜಸ್ಟ್ ಒಂದೇ ಪ್ರಾಬ್ಲಮ್ಮು, ಅದು ಒಂದು ಇನಿಷಿಯಲ್ ಪಿಕಪ್ ಬರಬೇಕು. ಆ ಪಿಕಪ್ ಒಂದು ಕಮ್ಮಿ ಇದೆ ಗಾಡಿಯಲ್ಲಿ. ಅದು ಬಿಟ್ಟರೆ ಆಲ್ ಈಸ್ ಓಕೆ. ಲೈಕ್ ಕೈ ನೋವು ಬರಲ್ಲ ನಿಮಗೆ, ಶೋಲ್ಡರ್ ಪೇನ್ ಬರಲ್ಲ, ಆ್ಯಂಡ್ ಲಾಂಗಲ್ಲಿ ಯಾವ ಥರ ಬೇಕಾದರೂ ಆ ಥರ ಓಡಿಸ್ಬೋದು. ಸೊ ಈ ಗಾಡಿನ ನಾನು ತುಂಬ ಇಷ್ಟಪಡ್ತೀನಿ ಗೈಸ್. ಲೈಕ್ ಇಟ್ ವಾಸ್ ಮೈ ಡ್ರೀಮ್. R3 ಒಂದು ಮತ್ತು ಬೆನೆಲಿ 300cc ಡಬಲ್ ಸಿಲಿಂಡರ್ ಕೊಟ್ಟಿದ್ರು. ಅದಕ್ಕಂತಾನೆ ನಾನು ತುಂಬಾ ಇಷ್ಟಪಡ್ತೀನಿ ಈ ಗಾಡಿನ. ಸೊ ಇವತ್ತಿಗೂ ಐ ಲವ್ ದಿಸ್ ಬೈಕ್. ಅಂದರೆ ನೆಕ್ಸ್ಟ್ ಲೆವೆಲ್ ಮೆಷಿನ್ ಗುರು. ಸೊ ಬನ್ನಿ ಇದರ ನಾವು ಓಡಿಸೋಣ, ಏನು ಫೀಲ್ ಅನಿಸುತ್ತೆ ನೋಡೋಣ, ನೋಡ್ಬಿಟ್ಟು ಡಿಸೈಡ್ ಮಾಡೋಣ. ಸೊ ಬನ್ನಿ ಗೈಸ್ ಹೋಗೋಣ. ಹೋಗ್ಬಿಟ್ಟು ನಿಮಗೆ ಇದರದ್ದು ತಿಳಿಸ್ಕೊಡೋಣ ಹೆಂಗಿದೆ ಸ್ಪೀಡು ಏನೋ. ಸೊ ಒಂಥರ ರೆಡ್ಡು, ವೈಟು ಮತ್ತು ಗ್ರೀನ್ ಕಲರ್ ಬರುತ್ತೆ ಇದು. ಸೊ ಯು ಕ್ಯಾನ್ ಚೆಕ್ಔಟ್ ಯಾವ ಕಲರ್ ಇದೆ ಗಾಡಿ. ಸಾಕಲ್ಲ ಇಷ್ಟಿದ್ರೆ, ಯಾರು ಸೌಂಡ್ ಕೇಳಿದ್ರೇ ಒಂಥರ ಆಗೋತಾರೆ. ಸೊ ಬನ್ನಿ ಗೈಸ್ ಹೋಗೋಣ. ಸೊ ಹೇ ಗೈಸ್, ಸೊ ಬನ್ನಿ ನೋಡೋಣ ನಮ್ಮ ಬೆನೆಲಿ 300 ಏನು ಪರ್ಫಾರ್ಮೆನ್ಸ್ ಕೊಡುತ್ತೋ ಹೆಂಗಿರುತ್ತೋ ಅಂತ. ಸೊ ಗಾಯ್ಸ್, ಇದು ಗೇರ್ ಟು ಗೇರ್ ಎಂಡ್ ಮಾಡಿದ್ರೆ ಫಾಲ್ಟ್ ಜಾಸ್ತಿ. ಸೊ ನಾವು ಗೇರ್ ಟು ಗೇರು ಎಂಡ್ ಮಾಡೋದೇ ಬೇಕಾಗಿಲ್ಲ. ಜಸ್ಟ್ ಒಂದು ಲಿಮಿಟೆಡ್ ಸ್ಪೀಡ್ ಇಟ್ಕೊಂಡ್ರೆ ಸಾಕು. So you can check this out. ರೋಡ್ ಗ್ರಿಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗಾಡಿದು. ನಾನು ಏನು ಹೇಳಕ್ ಹೋಗಲ್ಲ, ಯಾಕಂದರೆ ಇಷ್ಟು ಗಾಳಿಯಲ್ಲೂ ನಮ್ಮ ಗಾಡಿ ಒಂಚೂರು ಇದಾಗ್ತಾ ಇಲ್ಲ. ಸೊ ಈ ಗಾಡಿದು ಟಾಪ್ ಸ್ಪೀಡು ಎಲ್ಲ ಚೆಕ್ ಮಾಡೋದು ಬೇಕಾಗಿಲ್ಲ ಗುರು, ಯಾಕಂದರೆ ಬೆನ್ನಿಲಿ ಗೊತ್ತಿರಬೇಕಲ್ಲ, ಇಟಾಲಿಯನ್. ಸೊ ತುಂಬ ಚೆನ್ನಾಗಿದೆ ಗಾಡಿ ಓಡ್ಸೋಕ್ಕೆ ಮಾತ್ರ. ಆ್ಯಂಡ್ ಇಟ್ಸ್ 302cc ಸಮಥಿಂಗ್, 300i. ಸೊ ಐ ಥಿಂಕ್ ಸೊ 298cc ಲೆಕ್ಕ ಬರುತ್ತೆ. ಆ್ಯಂಡ್ ಡಬಲ್ ಸಿಲಿಂಡರು. ಸೊ ನೀವು ಸೌಂಡ್ ಗೆಸ್ ಮಾಡ್ತಾ ಇರ್ಬೋದು ಯಾವ ಥರ ಇದೆ. ಸೊ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಸೊ ಈ ರೋಡ್ ನಾನು ಚಚ್ಕೊಂಡು ಹೋದರೆ ಜಾಸ್ತಿ ಟೈಮ್ ತೊಗೊಳಲ್ಲ ನನಗೆ, ಕಮ್ಮಿನೇ, ತುಂಬ ಕಮ್ಮಿ. ಒಂದು 15 ಮಿನಿಟ್ಸ್ ಒಳಗಡೆ ನಾನು ದೇವನಹಳ್ಳಿ ಟು ಹೊಸಕೋಟೆ 15 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ಬಟ್ ಅಷ್ಟು ಬೇಗ ಹೋಗಿ ಏನು ಮಾಡೋದೈತೆ. ಸೊ ಈ ಲಾರಿಗಳೆಲ್ಲ ಈ ಥರ ಟರ್ನ್ ತೊಗೊತಾರೆ, ಗೋ ಸ್ಲೋ. ಸೊ ನಾವೆಲ್ಲ ಒಂದು ಬೇರೆ ಥರ ಗೈಸ್. ಏನಂದರೆ
ಗಾಡಿಗೆ ಮಾಡೋಷ್ಟು ನಾವು ಎಂತಿಗೆ ಮಾಡಲ್ಲ. ಸೊ ಅವ್ರು ಅನ್ಕೊತಾ ಇರ್ತಾರೆ ಬ್ಲಾಗ್ ನೋಡಿ ಏನು ಡೈಲಾಗ್ ನೋಡಿತವನಲ್ಲಪ್ಪ ಅಂತ. ಅದು ಇರೋ ಮಾತೆ. ಯಾಕಂದರೆ ನಮಗೆ ಮನೆ ಟೆನ್ಷನ್ ಇರಲಿ ಏನನ ಇರಲಿ, ಜಸ್ಟ್ ಫೀಲ್ ಟು ರೈಡು. ಒಂದು ಕಿತ ರೋಡ್ ಮೇಲೆ ಬಂದುಬಿಟ್ರು ಎಲ್ಲ ಮತ್ತೋಗ್ತೀರಿ ಗುರು. ಎಷ್ಟು ಓಡಿಸ್ತಾ ಇದ್ದೀರಿ, ಏನು ಬ್ರೇಕು, ಎಕ್ಸ್ಲೇಟ್ರು, ಕ್ಲಚ್ಚು, ಅದು ಜ್ಞಾಪಕ ಇರುತ್ತೆ ನಮಗೆ. ಅದು ಬಿಟ್ಟರೆ ಬೇರೆ ಏನು ಜ್ಞಾಪಕನೇ ಬರಲ್ಲ. ಸೊ ಆಲ್ಮೋಸ್ಟ್ ದೇವ್ನಲ್ಲಿ ರೀಚ್ ಆಗಿಬಿಟ್ರಿ ನಾವು. ಸೋ ಸೂನ್ ಗುರು. ಸ್ವಲ್ಪ ಹೊತ್ತು ಬಿಟ್ಟರೆ ಟೋಲ್ ಮುಂದೆನೆ. ಸೊ ನನ್ನ ಪ್ರಕಾರ ಈ ರೋಡು ಸ್ವಲ್ಪ ದಿವಸ ಆದಮೇಲೆ ಬ್ಲಾಕ್ ಮಾಡ್ತಾರೆ. ಯಾಕಂದರೆ ಸಿಚುವೇಶನ್ ಆ ಥರ ಇದೆ. ತುಂಬ ನಾವೆಲ್ಲ ರೈಡರ್ಗಳೆಲ್ಲ ಇದೇ ರೋಡಿಗೆ ಬರ್ತಾ ಇದ್ದೀರಲ್ಲ. ಸೊ ಗೋರ್ಮೆಂಟ್ಗೆ ಒಂಥರ ಆಶ್ಚರ್ಯ ಆಗೋಗುತ್ತೆ. ಹಂಗಾಗಿ ಬ್ಲಾಕೇ ಮಾಡಾಕ್ತಾರೆ ರೋಡ್ನ. ಸೊ ಗಾಡಿ ತುಂಬ ಓವರ್ ಇದೆ, ಅದರಿಂದ ನನಗೆ ಗಾಡಿನೇ ಓಡ್ಸೋಕ್ಕಾಗ್ತಾ ಇಲ್ಲ. ಗಾಡಿ ಒಂದು ಸ್ಟೇಬಲ್ ಆಗಿ ಗಾಡಿ ಓಡ್ತಾ ಇದೆ, ಬಟ್ ನನ್ನ ಕೈಯಲ್ಲಿ ಕುತ್ಕೊಳಕ್ಕೆ ತಾಕತ್ ಸ್ವಲ್ಪ ಕಮ್ಮಿನೇ. ಸೊ ರೈಡರ್ಸ್ ಬೇಕಾಗಿರೋದು ಇಂಥದ್ದೊಂದು ರೋಡು. ಗಾಡಿ ಓಡ್ಸಕ್ಕ ಗಾಡಿ ಒಂದು ಬೇಕು, ಸಾಕು. ಅಮ್ಮ ಎಲ್ಲ ಮತ್ತೋಗ್ಬಿಡ್ತೀರಿ ನಾವು, ಏನೇನು ಜ್ಞಾಪಕ ಇರಲ್ಲ. ಬಟ್ ಎಲ್ಲರೂ ಹೇಳ್ತಾರೆ ಬಾಯ್ಸ್ಗೆ ಟೆನ್ಷನ್ನೇ ಇರಲ್ಲ ಅಂತ. ಬಟ್ ನನ್ನ ಪ್ರಕಾರ 90% ಟೆನ್ಷನ್ ಎಲ್ಲ ಬಾಯ್ಸ್ದೇ ಇರುತ್ತೆ. ಯಾಕಂದರೆ ಐ ಕ್ಯಾನ್ ಫೀಲ್ ದ್ಯಾಟ್ ಗೈಸ್, ಅದನ್ನು ನಾನು ಫೀಲ್ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದು ಮನೆ ಪ್ರಾಬ್ಲಮ್ಮು, ನಮ್ಮದು ಖುಷಿ ಎಲ್ಲ ಕಾಂಪ್ರೋ ಮಾಡಿ ಎಷ್ಟೆಲ್ಲ ಮಾಡಬೇಕು ಗುರು. ಆದರೂ ಮನೆಗೆ ಸಮಾಧಾನ ಇಲ್ಲ. ಏನು ಮಾಡಿದ್ದೀರಾ ಅಂತ ನಮಗೆ ಕೇಳ್ತಾರೆ ಸ್ವಲ್ಪ ದಿವಸ ಬಿಟ್ಟರೆ. ಆ ಥರ ಕತೆ. ಸೊ ಅದೆಲ್ಲ ಹೇಳ್ಸ್ಕೊಬೇಕಾ? ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಗಾಡಿ. ಸೊ ಕಾರ್ಗಳಿಗೆಲ್ಲ ಒಳ್ಳೆ ಆಪರ್ಚುನಿಟಿ ಗುರು. ಸ್ಪೋರ್ಟ್ಸ್ ಕಾರ್ ಯಾವ್ದಾನ ಇದ್ರೆ ನೆಕ್ಸ್ಟ್ ಲೆವೆಲ್ ಓಡಿಸ್ಬೋದು ಈ ರೋಡಲ್ಲಿ. ಸೊ ನಾನು ಬಂದು ಇವಾಗ ನೋಡ್ತಾ ಇದ್ದೀನಲ್ಲ, ರೋಡು ಬೇರೆ ಥರ ಕಾಣಿಸ್ತಾ ಇದೆ. ನೈಟೇ ಒಂಥರ ಇರುತ್ತೆ. ಸೊ ಗೈಸ್, ಚೆಕ್ಔಟ್ ದಿ ರೋಡ್ ವ್ಯೂ. ಯಾರೂ ಇಲ್ಲ, ಯಾವ ಥರ ಇದೆ, ಯಾರೂ ಇಲ್ಲ ಗುರು.
ನಮ್ಗಂತಾನೆ ರೋಡ್ ಫ್ರೀ ಕೊಟ್ಟವ್ರೆ. ಚೆಕ್ ಔಟ್ ದಿಸ್ ಸೌಂಡ್ ಗೈಸ್. ಗುರು ಒಂದ್ ಸಿಂಗಲ್ ಗಾಡಿ ಇಲ್ಲ ಗುರು, ಯಾವ್ದು ರೇಸ್ ಟ್ರ್ಯಾಕ್ ಅಲ್ಲಿ ಬಿಟ್ಟಿರ್ತಾರಲ್ಲ ಆ ಫೀಲ್ ಬರ್ತಾ ಇದೆ ನನ್ಗೆ. ನಿಜವಾಗ್ಲೂ ಅನ್ಕೊಂಡಿದ್ದಿಲ್ಲ ಗುರು ಈ ತರ ದಿನ ಎಲ್ಲ ಬರುತ್ತೆ ನನ್ಗೆ ಅಂತ. ಸೊ ನಮ್ ರೋಡ್ ಇಲ್ಲೇ ಎಂಡ್ ಆಯ್ತು. ಸೊ ಸ್ಟ್ರೈಟ್ ಹೋದ್ರೆ ಬೆಂಗಳೂರು ಚೆನ್ನೈ. ಸೊ ರೋಡು ಓಪನ್ ಮಾಡಿದ್ದಾರೆ, ಫಸ್ಟು ಕ್ಲೋಸ್ ಇತ್ತು.